ಕಪ್ಪೆ ಚಿಪ್ಪು ತೆಗೆಯುವುದಂದ್ರೆ ಯಾವಾಗ ಅಂದ್ರೆ ಈಗ ಬರ್ತಾ ಅಂದ್ರೆ ತುಂಬಾ ನೀರು ಫುಲ್ ಇರುತ್ತೆ. ಆವಾಗ ಯಾರು ಹಿಡಿಲಿಕ್ಕೆ ಹೋಗುದಿಲ್ಲ. ಈ ಕೊರೆ ಇಳಿತಾ ಇದೆಯಲ್ಲ, ಕೊರೆ ಇಳಿತಾ ಬಂದಾಗ ಅಂದ್ರೆ ನೀರು ಸಡನ್ ಆಗಿ ಇಳಿತದೆ. ಆವಾಗ ಏನ್ ಮಾಡ್ತಾರೆ ಅಂದ್ರೆ ಈ ಹೆಂಗಸರು ಎಲ್ಲ ಸೇರ್ಕೊಂಡು ಅಲ್ಲಿಂದ ಸಾಧಾರಣ ನೀರು ತುಂಬಿದ ನಂತರ ಇಲ್ಲಿ ಇಷ್ಟಿರುತ್ತೆ ನೀರು, ಒಂದು 3 ಮಾರ್ ತನಕ ಇರುತ್ತೆ. ಇಳಿದ ನಂತರ ಇಷ್ಟೇ ಇರುತ್ತೆ. ಅಲ್ಲಿಂದ ಎಂತ ಮಾಡುವುದಂದ್ರೆ ಹೆಂಗಸರು ನಡ್ಕೊಂಡು ಹೋಗ್ತಾರೆ. ನಡ್ಕೊಂಡು ಹೋದ ನಂತರ ಸೀದಾ ನಡ್ಕೊಂಡು ಹೋಗಿ ಅದು ಕಪ್ಪೆ ಚಿಪ್ಪು ತೆಗ್ಲಿಕ್ಕೆ ಸಾಧಾರಣ 1 ಕಿಲೋಮೀಟರ್ ಅಷ್ಟು ದೂರ ಹೋಗ್ತಾರೆ. ಹೋದ ನಂತರ ಏನಂದ್ರೆ ಅಲ್ಲಿ ಕಪ್ಪೆ ಚಿಪ್ಪನ್ನು ತೆಗಿತಾ ಇರ್ತಾರೆ. ಆವಾಗ ಏನಂದ್ರೆ ಸಡನ್ ಆಗಿ ಒಂದು ಅರ್ಧ ಗಂಟೆ ನೀರು ಸಡ್ಲಾದ ನಂತರ ನೀರು ತುಂಬುವುದೇ ಅವರಿಗೆ ಗೊತ್ತಾಗುದಿಲ್ಲ. ಹೇಗೆ ತುಂಬುದಂತ ಅವರಿಗೆ ಗೊತ್ತಾಗುದಿಲ್ಲ. ಅವ್ರ ಮನ್ಸಿಗೆ ಹೆಂಗೆ ತೆಗಿತಾನೆ ಇರ್ತಾರೆ. ನೀರು ಸಡ್ಲಿರುತ್ತಲ್ಲ, ನೀರು ಹೋಗುದು ರಭಸ ಅವರಿಗೆ ಗೊತ್ತಾಗುದಿಲ್ಲ, ತೆಗಿತಾನೆ ಇರ್ತಾರೆ. ಆಮೇಲೆ ಅವ್ರು ಎಂತ ಮಾಡ್ತಾರೆ, ಅದನ್ನ ಎತ್ಕೊಂಡು ಚೀಲದಲ್ಲಿ ಹಾಕೊಂಡು ಬರುವಾಗ ನೀರು ರಭಸ ಇನ್ನೂ ಜಾಸ್ತಿ ಆಗ್ತಾನೇ ಹೋಗುತ್ತೆ. ಫುಲ್ ಆಗುತ್ತೆ ನೀರು ರಭಸ. ನೀರಿನ ಅಷ್ಟೇ ಪ್ರಭಾವ ಅಷ್ಟೇ ಇರುತ್ತೆ, ಓಟ ಅಷ್ಟೇ ಇರುತ್ತೆ. ಹೋಗುವಾಗ ಎಂತ ಆಗುತ್ತೆ ಅಂದ್ರೆ ನಡ್ಕೊಂಡು ನೀರು ಇಳ್ತೆ ಬರುತ್ತಲ್ಲ, ಎದುರು ಮುಖಾಯಿ ಮಾಡಿ ಬಂದ ದಾರಿಯಿಂದ ವಾಪಸ್ ಹೋಗ್ಬೇಕಲ್ಲ, ಆವಾಗ ಜೋರ್ ಬರ್ತದೆ. ಆಮೇಲೆ ಎಂತ ಆಗುತ್ತೆ ಅಂದ್ರೆ ಅವ್ರು ನಡಿಲಿಕ್ಕೆ ಆಗುದಿಲ್ಲ ಅವರಿಗೆ. ಅಂದ್ರೆ ಅವರು ಏನು ಒಂದು ಸೀರಿಯಲ್ ಇರ್ಬೋದು ಅಥವಾ ಒಂದು ನೈಟಿ, ಅದರಲ್ಲಿ ಅದು ಒದ್ದೆ ಬಟ್ಟೆ ಅಲ್ಲ, ಅದನ್ನ ನಡ್ಕೊಳ್ಳೋಕೆ ಆಗುದಿಲ್ಲ ಅವರಿಗೆ. ಸೀದಾ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆಮೇಲೆ ಅವರಿಗೆ ಅಂದ್ರೆ ಕಾಲು ಸುಸ್ತಾಗುತ್ತೆ, ಒಂದು ಕಡೆ ದಿಕ್ಕು ತಪ್ಪು ಹೋಗುತ್ತೆ. ಆಮೇಲೆ ಕಾಲು ಇದಾಗುತ್ತೆ, ಒಂದು ಕಂತಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕಂತಿ ಆಳ ಇರುತ್ತೆ, ಅವ್ರಿಗೆ ದಿಕ್ಕು ಇರುತ್ತೆ, ಒಂದು ಕಡೆ ಎದೆಯಲ್ಲಿ ಭಯವಿರುತ್ತೆ. ಅದು ಬೆಟ್ಟಲ್ಲಿ ಆಮೇಲೆ ಎಂತ ಆಗುತ್ತೆ ಅಂದ್ರೆ ಒಂದು ಕಡೆ ದೋಣಿ ಇರುವುದಿಲ್ಲ. ಆಮೇಲೆ ಅಷ್ಟೇ 1 ಕಿಲೋಮೀಟರ್ ಇಂದ ನಡ್ಕೊಂಡು ಬರ್ತಾರಲ್ಲ, ಅಷ್ಟೇ ಹೋಗ್ಬೇಕಲ್ಲ. ಆಮೇಲೆ ಏನಾಗುತ್ತೆ ಅಂದ್ರೆ ಅವ್ರ ಕಾಲು ಸುಸ್ತಾಗುತ್ತೆ. ಆಮೇಲೆ ಅವ್ರಿಗೆ ಎಂತ ಮಾಡ್ಲಿಕ್ಕೆ ಇಲ್ಲ, ಅದು ಕಪ್ಪೆ ಚಿಪ್ಪನ್ನ ಅಲ್ಲೇ ಬಿಡಬೇಕಾಗುತ್ತೆ, ಒಂದು ಪ್ರಾಣ ಬಿಡಬೇಕಾಗುತ್ತೆ. ಇಷ್ಟೇ ಸರ್ ಅದ್ರ ಬಗ್ಗೆ ವಿವರಣೆ.